ವಾರ್ತೆಗಳ ಪ್ರಾಯೋಜಕರು ಲಿಂಗೈಕ್ಯ ಶ್ರೀ ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾಶೀರ್ವಾದ, ರುದ್ರಾಕ್ಷಿ ಕುಟುಂಬದವರ ಪೂಜ್ಯ ತಂದೆ ತಾಯಿಯವರ ಶಿವಶರಣರ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್'s biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಾಯಿ ಶಿವ ವಾಟರ್ ಪ್ರೂಫಿಂಗ್ ಸಿವಿಲ್ ವರ್ಕ್ಸ್, ನ್ಯಾನೋ ಟೆಕ್ನಾಲಜಿ, ಝೈಕೋಸಿಲ್ ಬ್ರೀದಿಂಗ್ ವಾಟರ್ ಪ್ರೂಫಿಂಗ್, ಹೀಟರ್ ರೆಸಿಸ್ಟೆಂಟ್. For more details, contact K. Vishwanath, cell number 7204101963. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. SIR ಪ್ರಕ್ರಿಯೆಯಲ್ಲಿ ಮುಗಿಯದ ಗೊಂದಲ, ಲಭ್ಯವಾಗದ ಮತದಾರರ ಹೆಸರು ಡಿಲೀಟ್ ಮಾಡುವ ಹುನ್ನಾರ, ಶರಣಕುಮಾರ್ ಆರೋಪ. ತುಂಗಭದ್ರಾ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, 9ರಂದು ಶಾಸಕರುಗಳಿಗೆ ಮನವಿ, ನಾಗಲಿಂಗಸ್ವಾಮಿ. ಸಚಿವ ಸಂಪುಟದಲ್ಲಿ ಮಾದಿಗ ಸಮಾಜಕ್ಕೆ ಅನ್ಯಾಯ, ವಸಂತಕುಮಾರ್ಗೆ ಸಚಿವ ಸ್ಥಾನ ನೀಡಲಿ, ಮೌನೇಶ್ ಜಾಲ್ವಾಡಿಗೆ. ಅಮರೇಶ್ವರ ಕಾಲನಿಯಲ್ಲಿ ಚರಂಡಿ ನೀರಿನ ಸಮಸ್ಯೆ ತೀವ್ರ, ಬಂದ್ ಮಾಡಿರುವ ಕಾಲುವೆ ತೆರವುಗೊಳಿಸಲು ನಿವಾಸಿಗಳ ಒತ್ತಾಯ. ಮಹಿಳಾ ಮೀಸಲಾತಿ ಕಾಯ್ದೆ ಯಥಾವತ್ ಜಾರಿಗೆ ಆಗ್ರಹಿಸಿ ಧರಣಿ. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ AIUTUC ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ. ಜೀವ ಬೆದರಿಕೆ ಆರೋಪ, ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು. ಮತ್ತು ವಿಚಾರಣಾಧೀನ ಕೈದಿ ಆತ್ಮಹತ್ಯೆ ತಿರುವು, ಮಾನಸಿಕ ದೈಹಿಕ ಕಿರುಕುಳ ನೀಡಿದ 3 ಜನರ ವಿರುದ್ಧ ಕೇಸ್ ದಾಖಲು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದ್ದರೂ ಗೊಂದಲಗಳು, ಆತಂಕ ದೂರವಾಗಿಲ್ಲ. 20% ಜನರು ಮತದಾನ ಹಕ್ಕು ಕಳೆದುಕೊಳ್ಳುವ ಆತಂಕ ಸೃಷ್ಟಿಯಾಗಿದ್ದು, ಚುನಾವಣಾ ಆಯೋಗ ಸ್ಪಷ್ಟತೆಯನ್ನು ನೀಡಬೇಕೆಂದು SIR ವಿರೋಧಿ ಜಾತ್ಯತೀತ ಪಕ್ಷಗಳು ಜನಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಶರಣಕುಮಾರ್ ದೂರಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 34 ಲಕ್ಷ ಜನರು ದಾಖಲೆಗಳು ಇದ್ದರೂ ಮತದಾನ ಹಕ್ಕು ಕಳೆದುಕೊಳ್ಳುತ್ತಿರುವ ಹಿಂದೆ ರಾಜಕೀಯ ದುರುದ್ದೇಶವಿದೆ. ಕೇಂದ್ರದ ಬಿಜೆಪಿ ಸರ್ಕಾರ ಹಾಗೂ ಚುನಾವಣಾ ಆಯೋಗಗಳು ಒಂದಾಗಿ ಮತದಾರರ ಹಕ್ಕು ಕಸಿಯುವ ಕೆಲಸ ಮಾಡುತ್ತಿವೆ. ಈಗಾಗಲೇ ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಆಗಿರುವ ಸ್ಥಿತಿಯೇ ಕರ್ನಾಟಕದಲ್ಲಿಯೂ ಆಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಬೆಂಗಳೂರು ನಗರ ಒಂದರಲ್ಲಿಯೇ 40% ಮತದಾರರು ಪಟ್ಟಿಯಿಂದ ಹೊರಗುಳಿದರೆ, ಇನ್ನು ಗಡಿಭಾಗ ಹಾಗೂ ವಲಸೆ ಹೋಗುವ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಯಿಂದ ವಂಚಿತವಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ. BLOಗಳು ಮತದಾರರು ಸಿಗುತ್ತಿಲ್ಲ ಎಂದು ಕಾರಣ ನೀಡಿ ಮತದಾರರ ಪಟ್ಟಿಯಿಂದಲೇ ಹೊರಗುಳಿಸುವ ಕೆಲಸ ನಡೆಯುತ್ತಿದೆ ಎಂದರು. BLOಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಸ್ಥಳಾಂತರಗೊಂಡವರು, ದೊರೆಯದೇ ಇರುವವರು ಜೀವಂತವಾಗಿದ್ದರೂ ಡಿಲೀಟ್ ಮಾಡಲಾಗುತ್ತಿದೆ. ಕೊಪ್ಪಳ, ಚಾಮರಾಜನಗರ, ಕೊಡಗು, ಚಿಕ್ಕಬಳ್ಳಾಪುರ, ಗದಗ, ಹಾಸನ್, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ 100ಕ್ಕೆ 100ರಷ್ಟು ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಘೋಷಿಸಲಾಗಿದೆ. ಆದರೆ ಗಣತಿ ನಮೂನೆ ಕೈಯಲ್ಲಿ ಹಿಡಿದು ಕುಳಿತಿರುವ ಮತದಾರರ ಹಕ್ಕು ಉಳಿಸಲು ಚುನಾವಣಾ ಆಯೋಗ ಯಾವ ಕ್ರಮವೂ ಕೈಗೊಂಡಿಲ್ಲ ಎಂದರು.
ಮತದಾರರ ಪರಿಷ್ಕರಣೆ ಹೆಸರಿನಲ್ಲಿ ರಾಜಕೀಯ ಉದ್ದೇಶಗಳಿಂದ ಮತದಾರರನ್ನು ರದ್ದುಗೊಳಿಸಿ ವಿಕೃತ ಪಟ್ಟಿ ಸಿದ್ಧಗೊಳಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಮನಬಂದಂತೆ ಮತದಾರರನ್ನು ತೆಗೆದುಹಾಕುವುದು, ಬಿಟ್ಟು ಹೋದವರೆಂದು ನಮೂದಿಸುತ್ತಿರುವುದು ಪ್ರಜಾತಂತ್ರದ ವಿರೋಧಿಯಾಗಿದೆ ಎಂದರು. ಬಿಎಲ್ಒಗಳಿಗೆ ಸಮರ್ಪಕ ತರಬೇತಿ ನೀಡದೆ ಗಡಿಬಿಡಿಯಲ್ಲಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತಿದೆ. ಮನೆಯಲ್ಲಿ ಇಲ್ಲದೆ ಇರುವವರನ್ನು ಡಿಲೀಟ್ ವೋಟರ್ಸ್ ಎಂದು ಪರಿಗಣಿಸಲಾಗುತ್ತಿದೆ. ದುಡಿಯಲು ಹೋದವರು ಸಹ ಡಿಲೀಟ್ ವೋಟರ್ಸ್ ಎಂದು ಪರಿಗಣಿಸುತ್ತಿರುವುದರಿಂದ ಸಾವಿರಾರು ಜನರು ಮತದಾನ ಹಕ್ಕು ಕಳೆದುಕೊಳ್ಳುತ್ತಾರೆ. ಕಾರಣ ಗಣತಿ ನಮೂನೆ ಹಂಚುವ ಅವಧಿಯನ್ನು ವಿಸ್ತರಿಸಬೇಕು, ದೋಷವನ್ನು ಸರಿಪಡಿಸಬೇಕು. ಸ್ಥಳಾಂತರಗೊಂಡವರು ಮನೆಯಲ್ಲಿ ಇಲ್ಲದೆ ಇರುವವರನ್ನು ಡಿಲೀಟ್ ವೋಟರ್ಸ್ ಎಂದು ಪರಿಗಣಿಸಬಾರದು ಎಂದರು. ಅನಾಹುತಗಳನ್ನು ತಂದುಕೊಡತಕ್ಕಂಥ ನಿಚ್ಚಳವಾಗಿರ್ತಕ್ಕಂಥ ಸ್ಪಷ್ಟ ಸಂದೇಶ ನಮ್ಮ ಮುಂದೆ ರವಾನೆಯಾಗಿದೆ. ಏನು ಈಗಾಗಲೇ ಬಿಎಲ್ಒಗಳು ಮನೆಗೆ ಎನ್ಯುಮರೇಷನ್ ಫಾರಂ ಅನ್ನು ಕೊಡುವುದರ ಮುಖಾಂತರವಾಗಿ ಮತ ಪರಿಶೀಲನೆ ಪ್ರಕ್ರಿಯೆ ಮುಕ್ತಾಯ ಹಂತಕ್ಕೆ ತಲುಪಿರ್ತಕ್ಕಂಥದ್ದು ಇಂದು. ಇಂತಹ ಸಂದರ್ಭದಲ್ಲಿ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ಸ್ವತಃ ಚುನಾವಣಾ ಆಯೋಗ ಪ್ರಕಟಪಡಿಸಿದೆ. ರಾಜ್ಯದಲ್ಲಿ 1,10,00,000 ಅಧಿಕೃತ ಸಂಖ್ಯೆಯ ಪ್ರಕಾರ 1,10,59,288 ಮತದಾರರು ಡಿಲೀಟ್ ಪಟ್ಟಿಯಲ್ಲಿರ್ತಕ್ಕಂಥದ್ದು. ಅಲ್ಲದೆ ಅಂದ್ರೆ ಈ ರಾಜ್ಯದ 20% ಮತದಾರರು ಹಕ್ಕನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ 5 ಜನರಲ್ಲಿ ಒಬ್ರು ಪಟ್ಟಿಯಿಂದ ಹೊರಗುಳಿಯುವಂಥದ್ದು ಎಲ್ಲ ಸಾಧ್ಯತೆಗಳು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಬೆಂಗಳೂರಿನ ಅಂತ ಮಹಾನಗರ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ 40% ಮಂದಿ ಕಾಣೆಯಾಗಿದ್ದಾರೆ ಈ ವೋಟರ್ ಲಿಸ್ಟ್ ಇಂದ. ಹಾಗಾಗಿ ಈ ಗಡಿ ಭಾಗದಲ್ಲಿರತಕ್ಕಂಥ ಹಾಗೂ ವಲಸೆ ಹೆಚ್ಚಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಬೃಹತ್ ಸಂಖ್ಯೆಯ ಮತದಾರರು ಮತದಾನದ ಹಕ್ಕನ್ನ ಕಳೆದುಕೊಂಡಿರುತ್ತಾರೆ. ಈ ಕಾರಣಕ್ಕಾಗಿ ಏನು ಇದು ಅಲ್ಲದೆ ಇಷ್ಟಕ್ಕೆ ಮುಗಿಯದೆ ಇನ್ನೊಂದು ಇದು ಮೊದಲನೇ ಹಂತದ ಗಂಡಾಂತರವಾದ್ರೆ ಇನ್ನೆರಡು ಗಂಡಾಂತರಗಳು ನಮ್ಮನ್ನ ಕಾಡ್ತಕ್ಕಂಥದ್ದು. ಯಾವಪ್ಪ ಅಂತ ಹೇಳಿದ್ರೆ ಮ್ಯಾಪಿಂಗ್ ಆಗದವರು ಮತ್ತು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಡಿಯಲ್ಲಿ ಬರ್ತಕ್ಕಂಥವ್ರು. ಚುನಾವಣಾ ಆಯೋಗದ ಪ್ರಕಾರ ಮ್ಯಾಪಿಂಗ್ ಆಗದವರ ಸಂಖ್ಯೆ 34 ಲಕ್ಷ ಜನ. ಇವರೆಲ್ಲರಿಗೂ ಕೂಡ ನೋಟಿಸ್ ಸದ್ಯದಲ್ಲೇ ಬರಲಿದೆ. ಹಾಗಾಗಿ ಇವತ್ತು ಏನಾಗಿದೆಪ್ಪ ಅಂತ ಹೇಳಿದ್ರೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಕ್ಕಂಥ ಸರ್ಪ ಬಿಎಲ್ಒಗಳ ಆ್ಯಪ್ ಒಳಗಡೆ ಅವಿತು ಕೂತಿದೆ. ಇದನ್ನು ಮುಟ್ಟಬೇಡಿ ಎಂದು ಬಿಎಲ್ಒಗಳಿಗೆ ಹೇಳಲಾಗಿದೆ. ಕೇಂದ್ರ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರು ಇದರ ಕುರಿತು ಮಾತನಾಡದೆ ಮೌನ ವಹಿಸಿದ್ದಾರೆ. ಇದು 1 ಕೋಟಿ ಜೀವಂತ ಮತದಾರರನ್ನು ನೀವು ಡಿಲೀಟ್ ಮಾಡೋದು ಹೇಗೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು ಪ್ರಶ್ನೆ, ಎನ್ಯುಮರೇಷನ್ ಫಾರಂ 100% ವಿತರಿಸಿದ್ದೇವೆ, 99.56 ಡಿಜಿಟಲೀಕರಣ ಆಗಿ ಹೋಗಿದೆ ಎಂತಕ್ಕಂಥದ್ದನ್ನ ಈ ಚುನಾವಣಾ ಆಯೋಗ ಹೇಳ್ತಾ ಇದೆ. ಆದ್ರೆ ಚಾಮರಾಜನಗರ, ಕೊಡಗು, ಕೊಪ್ಪಳ, ಚಿಕ್ಕಬಳ್ಳಾಪುರ, ಗದಗ, ಹಾಸನ, ಬೆಂಗಳೂರು ಉತ್ತರ ಜಿಲ್ಲೆಗಳಲ್ಲಿ 100% ಡಿಜಿಟಲೀಕರಣ ಮುಕ್ತಾಯಗೊಂಡಿದೆ ಎಂದು ಘೋಷಿಸಿದ್ದೀರಿ. ಇಂದಿಗೂ ಎನ್ಯುಮರೇಷನ್ ಫಾರಂ ಪಡೆಯದೆ ಪರದಾಡುತ್ತಿರುವವರ ಖಾಲಿ ಫಾರಂ ಕೈಯಲ್ಲಿ ಹಿಡಿದು ಕೂತಿರುವವರ 100 ಜೀವಂತ ಉದಾಹರಣೆಗಳು ನಾವು ನೀಡುತ್ತೇವೆ. ಉದಾಹರಣೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಾವು ಇತ್ತೀಚೆಗೆ ಮೊನ್ನೆ ಮಸ್ಕಿ ತಾಲೂಕಿನ ಬೆಳಗಿನೂರು ಜಾಲವಾಡಿಗೆ ಸಾಗರ್ ಕ್ಯಾಂಪು ಜೊತೆಗೆ ಒಳಗನೂರನ್ನ ಭೇಟಿ ನೀಡಿದ್ವಿ. ಅಲ್ಲಿ ಅದಲ್ಲದೆ ಮತ್ತೆ ಮಾನ್ವಿ ತಾಲೂಕಿನ ಬಾಗಲವಾಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಬಿಎಲ್ಒಗಳು ಖಾಲಿ ಫಾರಂ ಅನ್ನು ಕೊಟ್ಟಿದ್ರೆ ತಮ್ಮ ಸಹಿಯನ್ನು ಕೂಡ ಮಾಡಿಲ್ಲ ಅಲ್ಲಿ. ಇದರಿಂದ ತಮ್ಮ ಮತದಾರ ಪಟ್ಟಿಯಿಂದ ಹೊರಬೀಳ್ತಕ್ಕಂಥದ್ದು ಬಹಳ ನಿಶ್ಚಿತವಾಗಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ಈ ಬಿಎಲ್ಒಗಳು ಯಾಕೆ ಬಿಎಲ್ಒಗಳ ಮೇಲೆ ಇವತ್ತು ಒತ್ತಡವನ್ನು ಹೇರಲಾಗ್ತಿದೆ? ಬಿಎಲ್ಒಗಳು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಿಎಲ್ಒಗಳ ಸಂಖ್ಯೆ ಕೂಡ ಕಡಿಮೆ ಇದೆ. ಅವ್ರಿಗೆ ಸರಿಯಾದ ರೀತಿಯ ತರಬೇತಿ ಹೇಳ್ತಾ ಇದ್ದಾರೆ. ಎಷ್ಟು ಜನ ಉಸುಳುಕೋರು ಬಂದಿದ್ದಾರೆ? ಅವ್ರ ಪಟ್ಟಿಯನ್ನು ಕೊಡ್ಬೋದಾಗಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಇದು ನಮ್ಮ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕದಲ್ಲಿ ಈ ಪ್ರಮಾಣ ಮತಗಳು ಡಿಲೀಟ್ ಆಗಲಿಕ್ಕೆ ಅಸಲಿ ಕಾರಣಗಳು ಏನಂತ ನಾವು ನೋಡಿದಾಗ SIR ಪ್ರಕ್ರಿಯೆ ಮೂಲತಃ ವೈಜ್ಞಾನಿಕವಾಗಿದೆ, ಅಪ್ರಜಾತಾಂತ್ರಿಕವಾಗಿದೆ ಮತ್ತು ದುರುದ್ದೇಶಗಳಿಂದ ಕೂಡಿದೆ ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ. ಕೇಂದ್ರದಲ್ಲಿ ಇರತಕ್ಕಂಥ ಬಿಜೆಪಿ ಪಕ್ಷದ ಅಕ್ರಮ ರಾಜಕೀಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಜನರ ಮೇಲೆ ಹೇರಲಾಗಿದೆ. ಇದೊಂದು ರೀತಿ SIR ಪ್ರಕ್ರಿಯೆ ಅಂತಕ್ಕಂಥದ್ದು ಜನರ ಮೇಲೆ ಅಕ್ರಮವಾಗಿ ಏರಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು.
ಹಾಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಅಲ್ಲವೇ ಅಲ್ಲ. ಪರಿಷ್ಕರಣೆ ಎಂಬ ಪದ ಹೆಸರಿಗೆ ಮಾತ್ರ ಇಲ್ಲಿ ನಡೆಯುತ್ತಿರುವುದು. ಇಡೀ ರಾಜ್ಯದ ಎಲ್ಲ ಮತಗಳನ್ನು ರದ್ದುಗೊಳಿಸಿ ಜನರನ್ನು ಬೇಚಾಟಕ್ಕೆ ಸಿಕ್ಕಿಸುವ ಪ್ರಕ್ರಿಯೆ ಮೂಲತಃ ವಿಕೃತ ಪಟ್ಟಿ ತಯಾರಿಸುವುದು, ಮನಬಂದಂತೆ ಮತಪಟ್ಟಿಯಿಂದ ತೆಗೆದುಹಾಕುವುದು, ಬಿಟ್ಟು ಹೋದವರು ಹೊಸದಾಗಿ ನೋಂದಾಯಿಸಿಕೊಳ್ಳುವ ಉಡಾಫೆ ಉತ್ತರ ನೀಡುವುದು ಅಕ್ರಮ ಮತ್ತು ಅಪ್ರಜಾತಾಂತ್ರಿಕ, ಅಸಂವಿಧಾನಿಕ. ಹೋರಾಟಗಾರ ಎಂಆರ್ ಬೇರಿ ಮಾತನಾಡಿ, ಎಸ್ಐಆರ್ ಪ್ರಕ್ರಿಯೆ ಹೆಸರಿಗೆ ಮಾತ್ರ ಪರಿಷ್ಕರಣೆಯಾಗಿದೆ. ಆದರೆ ಮತದಾರರನ್ನು ಡಿಲೀಟ್ ಮಾಡುವ ರಾಜಕೀಯ ಹುನ್ನಾರ ಬಿಜೆಪಿ ಮಾಡುತ್ತಿದೆ. ರಾಜ್ಯದ ಜನರ ಮತದಾನ ಹಕ್ಕು ಕಸಿದುಕೊಳ್ಳುವುದನ್ನು ಕೂಡಲೇ ತಡೆಯಬೇಕೆಂದರು. ಮತದಾರರನ್ನ ಪಟ್ಟಿಗೆ ಸೇರಿಸಲಿಕ್ಕೆ ಮಾಡುವಂತ ಪ್ರಕ್ರಿಯೆ ಮತ್ತೆ ಸತ್ತಿರೋರ್ನ ಅಥವಾ ಬೇರೆ ರಾಜ್ಯದಿಂದ ಬಂದಿರೋರ ಬೇರೆ ದೇಶದಿಂದ ಆತಂಕ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲಿ 97 ಲಕ್ಷ ವೋಟರ್ನ ಡಿಲೀಟ್ ಮಾಡೋದ್ರ ಮೂಲಕ ಅವರು ಅಧಿಕಾರ. ಈ ಸಂದರ್ಭದಲ್ಲಿ ಅಸುದ್ದೀನ್ ಅಖ್ತರ್, ಮೊಹಮ್ಮದ್ ಏಜಾಜ್, ಮಾರಪ್ಪ ಹರ್ವಿ, ಬಸವರಾಜಪ್ಪ ಗೌಡ, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ಅನೇಕರಿದ್ದರು. ತುಂಗಭದ್ರಾ ನೀರಾವರಿ ಕಾರ್ಮಿಕರ ಕಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಕಾನೂನು ಹೋರಾಟ ಮುಂದುವರೆದಿದ್ದು, ನ್ಯಾಯಾಲಯ ಅಧಿಕಾರಿಗಳ ಆದೇಶವನ್ನು ಪಾಲಿಸದೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯುವುದನ್ನು ವಿರೋಧಿಸಿ ಆಗಸ್ಟ್ 19ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನೆ ಎಐಸಿಸಿಟಿಯು ನೇತೃತ್ವದಲ್ಲಿ ನಡೆಯಲಿದೆ ಎಂದು ಕಾರ್ಮಿಕ ಸಂಘದ ಅಧ್ಯಕ್ಷ ನಾಗಲಿಂಗಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತುಂಗಭದ್ರಾ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ವೇತನದಲ್ಲಿ ಆಗುತ್ತಿರುವ ಅನ್ಯಾಯ ವಿರುದ್ಧ ನ್ಯಾಯಾಲಯ ಮೊರೆ ಹೋಗಲಾಗಿದೆ. 13 ಪ್ರಕರಣಗಳಲ್ಲಿ ಜಯ ದೊರಕಿದ್ದು ಅನೇಕ ಆದೇಶಗಳು ಆಗಿವೆ. ಆದರೆ ಅಧಿಕಾರಿಗಳು ನೀರಾವರಿ ನಿಗಮದ ಅಧಿಕಾರಿಗಳ ಆದೇಶ, ಕೋರ್ಟ್ಗಳ ಆದೇಶವನ್ನು ಪಾಲಿಸುತ್ತಿಲ್ಲ. ವರ್ಷಪೂರ್ತಿ ಕೆಲಸ ನೀಡಬೇಕೆಂಬ ಆದೇಶವಿದ್ದರೂ ಕೆಲವರನ್ನು ಕೆಲಸದಿಂದ ತೆಗೆಯಲಾಗುತ್ತಿದೆ. ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ನಿಗಮದ ವ್ಯವಸ್ಥಾಪಕ ಆದೇಶಗಳು ಪಾಲಿಸುತ್ತಿಲ್ಲ. ನೀರಾವರಿ ಕಾರ್ಮಿಕರನ್ನು ಕಾಯಂಗೊಳಿಸುವುದು, ನೇರ ವೇತನ ಪಾವತಿ ಪದ್ಧತಿ ಅಳವಡಿಸುವುದು, ಬಾಕಿ ಇರುವ ಪಿಎಫ್, ಇಎಸ್ಐ ಅಕ್ರಮವಾಗಿ ಕಡಿತಗೊಳಿಸಿದ್ದನ್ನು ಪಾವತಿಸುವುದು, ಕನಿಷ್ಠ ವೇತನ ಜಾರಿಗೊಳಿಸುವುದು ಸೇರಿದಂತೆ ಉದ್ಯೋಗ ಭದ್ರತೆಗೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ಅದಕ್ಕೂ ಪೂರ್ವದಲ್ಲಿ ಆಗಸ್ಟ್ 13ರಿಂದ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗುವುದರಿಂದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ತುಂಗಭದ್ರಾ ಕಾರ್ಮಿಕರ ಸಮಸ್ಯೆ ಸರ್ಕಾರಕ್ಕೆ ಗಮನಕ್ಕೆ ತರಲು ಆಗ್ರಹಿಸಿ ಎಲ್ಲ ಶಾಸಕರುಗಳಿಗೆ ಮನವಿ ನೀಡಲಾಗುತ್ತದೆ ಎಂದರು. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಚೀಫ್ ಇಂಜಿನಿಯರ್ ಅನ್ನು ಹಿಡ್ಕೊಂಡು ಕೆಳಗಿನ ಅಧಿಕಾರಿಗಳು ಆ ಒಂದು ಆದೇಶನ, ಸರ್ಕಾರದ ಆದೇಶಗಳನ್ನು, ಸರ್ಕಾರದ ನಿರ್ದೇಶನಗಳನ್ನು ಇವತ್ತು ಅವರ ಒಂದು MD ಅವರು ಮಾಡಿರ್ತಕ್ಕಂಥ ಅನುಮೋದನೆಯನ್ನು ಇವತ್ತು ಉಲ್ಲಂಘಿಸುವ ಮೂಲಕ ಕಾರ್ಮಿಕರನ್ನ ಕೆಲಸದಲ್ಲಿ ಮುಂದುವರ್ಸಕ್ಕೆ ಮುಂದಾಗದೇ ಇರುವುದನ್ನು ವಿರೋಧಿಸಿ ನಾವು ಅನಿವಾರ್ಯವಾಗಿ ಅಧಿಕಾರಿಗಳ ಈ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ನಾವು ಕಾನೂನು ಹೋರಾಟಕ್ಕೆ ಮುಂದಾದ್ವಿ. ಆ ಕಾನೂನು ಹೋರಾಟದಲ್ಲಿ ಈಗಾಗಲೇ 13 ಪ್ರಕರಣಗಳಲ್ಲಿ ನಾವು ಗೆದ್ದಿದ್ದೀವಿ. ಈಗ ಮತ್ತೆ ನಾವು ಕಾಯಂ ಕೆಲಸಗಾರರನ್ನು ಮುಂದುವರಿಸಬೇಕನ್ನೋ ಪ್ರಕರಣ ಈಗಾಗಲೇ ಸರ್ಕಾರಕ್ಕೆ ವರದಿಯಾಗಿದೆ. ಸರ್ಕಾರದ ಮೂಲಕ ನಮಗೆ ಏನಾಗ್ತದೆ ಅನ್ನೋದು ಸರ್ಕಾರದ ಮಟ್ಟದಲ್ಲಿ ಇನ್ನೂ SR ಮುಖಾಂತರ ಆ ಒಂದು ವಿಷಯ ಮಾಡ್ತೀವಿ ಅಂತ ಹೇಳಿದ್ರೆ, ಭಾಳ ಮುಖ್ಯವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ಕಾರದ ಈಗಾಗಲೇ ತಾವೇ ಕೆಳಮಟ್ಟದಿಂದ ಅಧಿಕಾರಿಗಳು ಸರ್ಕಾರಕ್ಕೆ ವರದಿನ ಕೊಟ್ಟಿದ್ದಾರೆ. ಇವ್ರಿಗೆ 12 ತಿಂಗಳ ಕೆಲಸ ಇದೆ. ಕೆಲಸದಿಂದ ಯಾರನ್ನೂ ತೆಗೆಯೋದ್ರಿಂದ ಅವ್ರ ಕುಟುಂಬಗಳಿಗೆ ಗುಳೆ ಹೋಗೋದ್ರಿಂದ ಮುಂದೆ ನೀರು ಬಂದಾಗ ಮತ್ತೆ ಅವರು ಬರದೇ ಇದ್ರೆ ನಮ್ಮ ಸಂಕಷ್ಟ ಪರಿಸ್ಥಿತಿ ಎದುರಾಗ್ತದೆ ಅಂತೇಳಿ ಸ್ಪಷ್ಟವಾದ ವರದಿಯನ್ನು 10 ಬಾರಿ ಕೊಟ್ಟಿದ್ದಾರೆ ಕೆಳಗಿನಿಂದ ಅಧಿಕಾರಿಗಳು. ಆ ಒಂದು ವರದಿ ಆಧಾರದ ಮೇಲೆ ಸರ್ಕಾರ ಮತ್ತು ಇಂದಿನ ಸಚಿವರು, ಮುಖ್ಯಮಂತ್ರಿಗಳು ಎಲ್ಲರೂ ಈ ವರದಿಗಳ ಪ್ರಕಾರ ಅವರಿಗೆ ಏಕರೂಪತೆ ಅಂದರೆ ಕ್ಯಾಂಪ್ನಲ್ಲಿ ಮತ್ತು ಕಾಲುವೆಯಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರು ಏಕರೂಪತೆಯಾಗಿ ವರ್ಷ ಪೂರ್ತಿ ಕೆಲಸ ಕೊಡಿ ಅಂತೇಳಿ ಅವರು ಮತ್ತೆ ಇನ್ನೊಂದೇನು ಹೇಳಿದ್ರು ಅಂದ್ರೆ, ಅವರು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಬಾರದು ಅಂತ ಸರ್ಕಾರದ ನಿರ್ದೇಶನ ಇದೆ. ಅದು ಇದ್ದಾಗಲೂ ಕೂಡ ಕಾರ್ಮಿಕ ಕಾಯ್ದೆಗಳ ವಿರುದ್ಧವಾಗಿ ಯಾವುದೇ ಲೇಔಟ್ಗಳ ಘೋಷಣೆ ಮಾಡದೆ ಇಲ್ಲಿವರೆಗೂ ಅವರೆಲ್ಲ ಕಾನೂನು ಉಲ್ಲಂಘಿಸಿದಾಗಲೂ ನಾವು ಅವ್ರ ಜೊತೆಗೆ ಇವತ್ತೆಲ್ಲ ನಾಳೆ ಸರಿ ಹೋಗ್ತದೆ, ಇದು ಕಾರ್ಮಿಕರ ಪರವಾಗಿ ಅವರು ನಿಲ್ತಾರೆ ಅಂತ ಹೇಳಿದಾಗ ಅವ್ರು ಯಾವುದೇ ಕೆಲಸ ಮಾಡಲಾರದೆ ಅನಿವಾರ್ಯವಾಗಿ ನಾವು ಕೋರ್ಟ್ಗೆ ಹೋಗಿದ್ದೀವಿ. ಕೋರ್ಟಲ್ಲಿ ಈಗಾಗಲೇ ನಮ್ಮ ಪರವಾಗಿ ಆದೇಶಗಳು ಬಂದಿದ್ದಾವೆ. ಆ ಆದೇಶಗಳನ್ನು ನಾವು ಪಾಲನೆ ಮಾಡ್ತಿದ್ದೀವಿ. ಆ ಆದೇಶಗಳು ಕೂಡ ಇವರು ಇಲ್ಲಿನ ಅಧಿಕಾರಿಗಳು ಪಾಲನೆ ಮಾಡ್ತಿಲ್ಲ.
ಆ ಕಾರಣಕ್ಕಾಗಿ ಸರ್ಕಾರದ ಆದೇಶಗಳು, ನಿರ್ದೇಶನಗಳು, MD ಅವರ ನಿರ್ದೇಶನ, ಅದರ ಅನುಮೋದನೆ ಇದ್ದಾಗಲೂ ನಮ್ಮ ಎಲ್ಲ ಆದೇಶಗಳನ್ನು ಇದು ಮಾಡಿದವರು. ಕಾನೂನು ಈಗಾಗಲೇ ಕಾರ್ಮಿಕ ನ್ಯಾಯಾಲಯದ ಆದೇಶಗಳು ಆಗಿ ಈಗಾಗಲೇ 7 ತಿಂಗಳಾಯಿತು. ವೇತನ ಪಾವತಿ ಕಾಯ್ದೆ ಆಗಿರೋವು ಅವು ಇನ್ನೂ ವೇತನ ಪಾವತಿ ಕಾಯ್ದೆಯಲ್ಲಿ ವೇತನ ಪಾವತಿ ಮಾಡ್ತವೆ. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಕಾರ್ಮಿಕರಿಗೆ ಈ ಒಂದು 25-30 ವರ್ಷದಿಂದ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಉದ್ಯೋಗದ ಭದ್ರತೆ ಬೇಕಾಗಿದೆ. ಅವರಿಗೆ ಕಾಯಂ ಕೆಲಸದ ಒಂದು ಭದ್ರತೆಯನ್ನು ಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು ಈಗಾಗಲೇ ಕಳೆದ 25-30 ವರ್ಷದಿಂದ ನೋಡಿದ್ದೀವಿ. 200 ರೂಪಾಯಿಂದ ನಮ್ಮ ಕಾರ್ಮಿಕರು ಕೆಲಸ ಆರಂಭಿಸಿದ್ದಾರೆ. ಈಗ ಕೂಡ ಅವರಿಗೆ ಕನಿಷ್ಠ ವೇತನ ಪಾವತಿ ಆಗಿಲ್ಲ ಇಲ್ಲಿವರೆಗೂ ಕೂಡ. ಇಂಥ ಪರಿಸ್ಥಿತಿಯಲ್ಲಿ ಆ ಕಾರ್ಮಿಕರು ಅದೇ ಒಂದು ಕೆಲಸವನ್ನು ನಂಬಿಕೊಂಡು ಹಗಲು ರಾತ್ರಿ, ಇವತ್ತು ನೀರು ಕಾಲುವೆಯಲ್ಲಿ ನೀರಿರುವಾಗ ಕೆಲವು ಟೈಮಲ್ಲಿ ಆರಾಮ ಅನಿಸ್ತದೆ, ಇವ್ರೇನು ಕೆಲಸ ಮಾಡ್ತಾರೆ ಅಂತ ಅನಿಸ್ತದೆ. ಬಟ್ ನೀರು ಬಂದ ಸಂದರ್ಭದಲ್ಲಿ 15 ದಿನಗಳ ಕಾಲ ಹಗಲು ರಾತ್ರಿ ಅವ್ರಿಗೆ ಯಾವುದು 8 ತಾಸಿಲ್ಲ, ಯಾವುದಿಲ್ಲ. ಹಗಲು ರಾತ್ರಿ ಹಾವು ಚೋಳಂಗಾದ ಅವ್ರಿಗೆ ಯಾವುದು ಮುಂಜಾಗ್ರತಾ ಕ್ರಮಗಳನ್ನು ಕೊಡಬೇಕಾಗಿರ್ತಕ್ಕಂಥ ಯಾವುದೇ ಮೂಲ ಸೌಲಭ್ಯಗಳಿಲ್ಲದೆ ಇದ್ರೂ ಕೂಡ ಮಳೆ, ನೀರು, ಗಾಳಿ ಅಲ್ಲಿ ಹೋಗಿ ಕೆಳಗೆ ಎಲ್ಲ ಸರಿಯಾದ ಸಮಯಕ್ಕೆ ನೀರನ್ನು ಕಳಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಮಿಕರು ಮಾಡ್ತಾರೆ. ಈ ಕಾರ್ಮಿಕರಿಗೆ ಉದ್ಯೋಗ ಭದ್ರತೆಯನ್ನು ಕೊಡಬೇಕಂತ ಒತ್ತಾಯಿಸಿ ನಾವು ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. AICCTUನ ಕೇಂದ್ರ ಕಾರ್ಮಿಕ ಸಂಘಟನೆಯಾದ AICCTU ನೇತೃತ್ವದಲ್ಲಿ 19ರಂದು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಜೊತೆಯಲ್ಲಿ ಅದರ ಭಾಗವಾಗಿಯೇ ಈಗೇನು 13ರಿಂದ ಅಧಿವೇಶನ ಆರಂಭ ಆಗ್ತದೆ. ಆ ಒಂದು ಅಧಿವೇಶನದಲ್ಲಿ ಈ ನಮ್ಮ ಕಾರ್ಮಿಕರ ಪರವಾಗಿ ಈ ಒಂದು 4 ಜಿಲ್ಲೆ ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯ ಶಾಸಕರು, ಸಚಿವರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಬಗ್ಗೆ ಮಾತಾಡಬೇಕು. ವಿಧಾನಸಭೆಯಲ್ಲಿ ಮಾತಾಡೋದ್ರ ಮೂಲಕ ನಮ್ಮ ಒಂದು ಸಮಸ್ಯೆಗಳನ್ನು ಈಡೇರಿಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂತೇಳಿ ಇದೇ ಆಗಸ್ಟ್ 9ರಂದು ಎಲ್ಲ ಸಚಿವರಿಗೆ, ಶಾಸಕರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಮೊದಲನೇದಾಗಿ ಅವರಿಗೆ ಮನವಿಯನ್ನು ಕೊಟ್ಟು ನಾವು 19ಕ್ಕೆ ಬೆಂಗಳೂರು ಹೋರಾಟಕ್ಕೆ ಹೋಗ್ತೇವೆ. ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, ಮುಖಂಡರುಗಳಾದ ಸಿದ್ದನಗೌಡ, ಭೀಮಯ್ಯ, ರಾಮರೆಡ್ಡಿ, ಜಗದೀಶ್ ಇದ್ದರು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದ್ದು, ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಮೌನೇಶ್ ಜಾಲವಾಡಗಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಟಿ ಸಮುದಾಯಕ್ಕೆ 3, ಮುಸ್ಲಿಂ ಸಮುದಾಯಕ್ಕೆ 3, ಬಲಗೈ ಸಮಾಜಕ್ಕೆ 3 ಸಚಿವ ಸ್ಥಾನ ನೀಡಲಾಗಿದೆ. ಆದರೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಇರುವ ಮಾದಿಗ ಸಮಾಜಕ್ಕೆ ಕೇವಲ 2 ಸಚಿವ ಸ್ಥಾನ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮಾದಿಗ ಸಮುದಾಯ ಕೊಡುಗೆಯನ್ನು ಕಾಂಗ್ರೆಸ್ ನಾಯಕರು ಪರಿಗಣಿಸದೆ ದ್ರೋಹ ಎಸಗಿದ್ದಾರೆ. ಇನ್ನೊಂದು ಸ್ಥಾನವನ್ನು ಮಾದಿಗ ಸಮಾಜಕ್ಕೆ ನೀಡಬೇಕು ಎಂದರು. ಈಗಾಗಲೇ ಮುಖ್ಯಮಂತ್ರಿ ಅವರು ಬದಲಾವಣೆ ಆದ ನಂತರ ಪ್ರಥಮ ಬಾರಿಗೆ 20 ಜನರ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಮಾಡುವಂಥ ಕಾರ್ಯಕ್ರಮ ಮೊನ್ನೆ ತಾನೇ ನಡೆದಿದೆ. ಈ ಒಂದು ಸಚಿವ ಸಂಪುಟದಲ್ಲಿ ಬಹುಮುಖ್ಯವಾಗಿ ನಮ್ಮ ರಾಜ್ಯದ ಬಹುಸಂಖ್ಯಾತ ಜನರಾಗಿರುವಂತಹ ಮಾದಿಗ ಸಮುದಾಯಕ್ಕೆ ತೀವ್ರವಾದ ಅನ್ಯಾಯವನ್ನು ಮತ್ತು ಅವರಿಗೆ ಪ್ರಮುಖವಾದ ಸ್ಥಾನಗಳು ಮತ್ತು ಹೆಚ್ಚಿನ ಸ್ಥಾನಗಳು ನೀಡಿಲ್ಲ ಅನ್ನುವಂಥ ಒಂದು ದೊಡ್ಡ ಬೇಡಿಕೆ ಇಟ್ಟುಕೊಂಡು ಅದನ್ನು ವಿರೋಧವನ್ನು ಇಟ್ಟುಕೊಂಡು ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಹಿರಿಯರ ಸಮ್ಮುಖದಲ್ಲಿ ಕರೆದಿದ್ದೀವಿ. ಏನಂತಂದರೆ ನಮ್ಮ ಕರ್ನಾಟಕ ಈಗಿನ ಸಚಿವ ಸಂಪುಟದಲ್ಲಿ ಈಗ ಎಸ್ಟಿ ಸಮುದಾಯಕ್ಕೆ 3 ಸಚಿವ ಸ್ಥಾನವನ್ನು ನೀಡಿದ್ದಾರೆ, ಮುಸ್ಲಿಂ ಸಮುದಾಯಕ್ಕೆ ಕೂಡ 3 ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಬಡ ಸಮುದಾಯಕ್ಕೆ, ಪರಿಶಿಷ್ಟ ಜಾತಿಯಲ್ಲಿ ಬರುವಂಥ ಬಡ ಸಮುದಾಯಕ್ಕೆ ಕೂಡ 3 ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಪರಿಶಿಷ್ಟರಲ್ಲಿ ಬಹುಸಂಖ್ಯಾತರಾಗಿರುವಂತಹ ಮಾದಿಗ ಸಮುದಾಯಕ್ಕೆ ಕೇವಲ 2 ಸಚಿವ ಸ್ಥಾನವನ್ನು ಕೊಡೋದ್ರ ಮುಖಾಂತರ ಮಾದಿಗರಿಗೆ ಕಾಂಗ್ರೆಸ್ ಪಕ್ಷ ಮಹಾದ್ರೋಹ ಮಾಡಿದೆ ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ತೀವ್ರವಾಗಿ ನಾವು ಖಂಡಿಸುವಂಥ ವಿಷಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ, DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಎಲ್ಲ ಹಿರಿಯರಿಗೆ, ಕಾಂಗ್ರೆಸ್ ಪಕ್ಷ ಹಿರಿಯರಿಗೆ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ ಏನಂತಂದರೆ, ಬಹುಸಂಖ್ಯಾತ ಮಾದಿಗರಿಗೆ ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸುವಾಗ ಕೂಡ ನೀವು ಏನು ಹೇಳಿದ್ರಿ ಅಂದರೆ, ಇಬ್ಬರಿಗೂ ಎಡ ಮತ್ತು ಬಲ ಸಮುದಾಯಗಳು ಕ್ರಮವಾಗಿ ಸರಿಯಾಗಿ ಹಂಚಿಕೆಯನ್ನು ಮಾಡಿದರೆ ಒಳ ಮೀಸಲಾತಿಯಲ್ಲಿ. ಆದರೆ ಇವತ್ತು ನೀವು ಮಾದಿಗರಿಗೆ ಯಾಕೆ ಕೇವಲ 2 ಸಚಿವ ಸ್ಥಾನಗಳನ್ನು ಕೊಡೋದ್ರ ಮುಖಾಂತರ
ನೀವು ಯಾಕೆ ಮೋಸ ಮಾಡಿದ್ರಿ, ಯಾಕೆ ದ್ರೋಹ ಮಾಡಿದ್ರಿ ಅನ್ನುವಂಥದ್ದನ್ನ ಇವತ್ತು ನಾವು ಗಂಟಾಘೋಷವಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಬಹುಸಂಖ್ಯಾತರಿರುವಂಥ ಮಾದಿಗರು ಇವತ್ತು ಎಲ್ಲ ರೀತಿಯಿಂದ ನಾವು ಹಿಂದುಳಿದಿದ್ದೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಶೋಷಿತರು ಅಂತಂದ್ರೆ ಅದು ಮಾದಿ ಸಮುದಾಯ. ಹಾಗಾಗಿ ಇಂಥ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಅವರನ್ನು ಮೇಲೆತ್ತಬೇಕಾದ್ರೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು, ಮಂತ್ರಿ ಸ್ಥಾನವನ್ನು ಕೊಟ್ಟು ಅವರನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನೀವು ಇವತ್ತು ನಮಗೆ ಮೋಸ ಮಾಡಿದಿರಿ ಅನ್ನುವಂಥದ್ದನ್ನು ಇಟ್ಕೊಂಡು ಇವತ್ತು ನೀವೇನಾದರೂ ಮುಂದಿನ ದಿನಮಾನದಲ್ಲಿ ನಮಗೆ ಏನು ಇನ್ನೂ ಒಂದು ಸೀಟ್ ಉಳಿದಿದೆ ಈಗಾಗಲೇ ಸಚಿವ ಸ್ಥಾನವನ್ನು, ಆ ಸಚಿವ ಸ್ಥಾನಕ್ಕೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ವಸಂತ್ ಕುಮಾರ್ ಸರ್ ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಕೂಡ ಈ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ರಾಯಚೂರು ಜಿಲ್ಲೆಗೆ ಕಲ್ಯಾಣ ಕರ್ನಾಟಕ ಭಾಗದ ಅಸಮಾನತೆಯನ್ನು ಹೋಗಲಾಡಿಸಬೇಕಾದ್ರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅದರ ಸಮರ್ಪಕ ಅವರ ಪರಿಗಣಿಸಬೇಕಂತ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಮುಂದಿನದಾಗಿ ಇವತ್ತಿನ ಮಾತಾಶಕ್ತಿ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷೆ ವಿಜಯರಾಣಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರಿಗೆ ಅಧಿಕಾರ ನೀಡಿಲ್ಲ. ಅಲ್ಲದೆ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಟ್ಟಿಲ್ಲ. ಓಟಿಗಾಗಿ ಮಾತ್ರ ಮಾದಿಗರು ಬೇಕು, ಅಧಿಕಾರಕ್ಕೆ ಅಲ್ಲ ಎಂದು ಕಾಂಗ್ರೆಸ್ ಧೋರಣೆ ಖಂಡನೀಯವಾಗಿದೆ. ಕೂಡಲೇ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಮಾದಿಗ ಸಮಾಜದ ಏಕೈಕ ನಾಯಕರಾದ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದರು. ಬಾಗಲಕೋಟೆಯಲ್ಲಿ ಉಪಚುನಾವಣೆ ನಡೀತೈತಿ, ಅಲ್ಲಿ ಹೋಗ್ತಾರ, ಅಲ್ಲಿ ಗೆಲ್ಲಿಸ್ತಾರ. ಮೇಟಿಯವರ ಒಂದು ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಒಂದು ಗೆಲುವಿಗೆ ಅವರ ಒಂದು ಶ್ರಮ ಇಲ್ಲಿ ಕಾರಣ ಆಗ್ತೈತಿ. ಸುಮಾರು ಎಲ್ಲ ಕಡೆ ತಮಿಳುನಾಡು, ಕೇರಳ ಮತ್ತು ತೆಲಂಗಾಣ ಹೊರ ರಾಜ್ಯಗಳಲ್ಲಿ ಕೂಡ ಎ ವಸಂತಕುಮಾರ್ ಒಂದು ಶ್ರಮ ಹೈಕಮಾಂಡ್ ಕೂಡ ಗೊತ್ತಿದೆ. ಇವತ್ತು ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ರಾತ್ರೋರಾತ್ರಿ ಕರೆದ ತಕ್ಷಣ ಆ ಒಂದು ಪಕ್ಷದ ಒಂದು ಕಾರ್ಯಗಳಿಗೆ ಒಗ್ಗಟ್ಟು ಆಗಿಂದಾಗಲೇ ಸ್ಪಂದನೆ ಮಾಡ್ತಕ್ಕಂಥ ಏನು ರಾಜಕಾರಣಿ, ಹಿರಿಯ ರಾಜಕಾರಣಿ ನಮ್ಮ ಎ ವಸಂತಕುಮಾರ್ ಅವರು. ಅಂಥದ್ರಲ್ಲಿ ಇವತ್ತು ಭೇದ ಭಾವ ಮಾಡಿದ್ರಂತ ನಮ್ಗೆ ಅನಿಸ್ತಾ ಇದೆ. ಯಾಕಪ್ಪ ನಮ್ಮ ಸಮುದಾಯಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ? ಎಲ್ಲ ಸಮುದಾಯಗಳು 3 ಮಂತ್ರಿಗಿರಿ ಪಟ್ಟ ಕೊಟ್ಟಿದ್ದಾರೆ. ನಮ್ಮ ಸಮುದಾಯಕ್ಕೆ ಯಾಕೆ ಮಂತ್ರಿಗಿರಿ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತದೆ ಹೈಕಮಾಂಡ್ ಅಂತ. ನಾವಿಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗರಿಗೆ ನೀವು ಅನ್ಯಾಯ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕದ ಒಂದು ವಿಶೇಷವಾಗಿ ಇಲ್ಲಿ ಪ್ರತಿಯೊಂದು ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು, ಸಮಸ್ಯೆಗಳು ಅಥವಾ ರಾಜಕೀಯವಾಗಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಪ್ರತಿಯೊಂದು ಕೂಡ ಕಲ್ಯಾಣ ಕರ್ನಾಟಕ ಮಾದಿಗರು ಬೇಕು. ಮಂತ್ರಿಗಿರಿಗೆ ಮಾತ್ರ ಮಾದಿಗರು ಬೇಡ. ಪ್ರತಿಯೊಂದಕ್ಕೂ ಕಲ್ಯಾಣ ಕರ್ನಾಟಕ ಮಾದಿಗರು ಬೇಕು, ಮಂತ್ರಿಗಿರಿಗಳಿಗೆ ಮಾದಿಗರು ಬೇಡ. ಓಟಿನ ಒಂದು ಚುನಾವಣಾ ಸಂದರ್ಭದಲ್ಲಿ ಮಾದಿಗರು ನಾವು ಏನು ಬೇಕಾಬಿಟ್ಟಿ ಚಾಕರಿ ಮಾಡಬೇಕು. ನಮ್ಮ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಾದ್ರೂ ಕೂಡ ಹಿಂದೆ ಮುಂದೆ ನೋಡ್ತಾರೆ. ನಮಗೆ ಯಾವ ರೀತಿ ಸಬೂರು ಕೊಡ್ತಾರೆ ಅಂದರೆ ಹಗಲು ರಾತ್ರಿ ಅಲ್ಲಿ ಕಾಯ್ತಾ ಇರಬೇಕು. ಅಲ್ಲಿ ಲೀಸ್ಟಲ್ಲಿ ಇರ್ತಾರೆ, ಯಾವ ಚುನಾವಣೆ ಆಯ್ಕೆ ಸಂದರ್ಭ ಬರುತ್ತೆ ಲೀಸ್ಟಲ್ಲಿ ತೆಗೆದುಬಿಡ್ತಾರೆ. ಅಂದ್ರೆ ನಮ್ಮ ಒಂದು ಒಗ್ಗೂಡಿಕೆ ಒಂದು ದನಿಯನ್ನು, ಬಲವಾದ ಒಂದು ದನಿಯನ್ನು ಇಲ್ಲಿ ಏನು ಕುಗ್ಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇದೆ. ಪರಿಗಣಿಸ ತಾಕತ್ತು ಕಾಂಗ್ರೆಸ್ಗಿದ್ರೆ ಹೈಕಮಾಂಡ್ ಅವರು ಕಲ್ಯಾಣ ಕರ್ನಾಟಕ ಭಾಗದ ಎ ವಸಂತಕುಮಾರ್ಗೆ ನಮ್ಮ ಸಮುದಾಯದ ಏನು ವಿಧಾನ ಪರಿಷತ್ ಸದಸ್ಯರು ಅವರಿಗೆ ಈ ಒಂದು ಟಿಕೆಟ್ ಅನ್ನು ಅಂದ್ರೆ ಮಂತ್ರಿಗಿರಿ ಪಟ್ಟವನ್ನ ಕೊಡಬೇಕಾಗಿ ಇಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹೋರಾಟಗಾರ ಎಂಆರ್ ಬೇರಿ ಮಾತನಾಡಿ, ಕೈಯಲ್ಲಿ ಸಂವಿಧಾನ ಹಿಡಿದು ಮಾತನಾಡುವ ಕಾಂಗ್ರೆಸ್ ನಾಯಕರು ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಟ್ಟಿಲ್ಲ. ಮಾದಿಗ ಸಮಾಜಕ್ಕೆ ಇನ್ನೊಂದು ಸಚಿವ ಸ್ಥಾನ ನೀಡಬೇಕು. ಜಿಲ್ಲೆಯವರನ್ನೇ ಸಚಿವರನ್ನಾಗಿ ಉಸ್ತುವಾರಿ ನೀಡಬೇಕು. ಇಲ್ಲದೆ ಹೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎಂದು ಗೋ ಬ್ಯಾಕ್ ಚಳವಳಿ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ, ಯಾವುದಾದ್ರೂ ಬೇರೆ ಜಿಲ್ಲೆಯವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾಗಿ ಬಂದ್ರೆ ಅವರಿಗೆ ಗೋ ಬ್ಯಾಕ್ ಚಳವಳಿ ಮಾಡ್ತೀವಿ. ಕಪ್ಪು ಬಟ್ಟೆ ತೋರಿಸೋದ್ರ ಮೂಲಕ ಈ ಬೇರೆ ಜಿಲ್ಲೆಯ ಮಂತ್ರಿಗಳನ್ನ ನಮ್ಮ ಜಿಲ್ಲೆಯವರು ನಾವು ಒಪ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಜಿಲ್ಲೆಯವರಿಗೆ ಮಂತ್ರಿ ಪದವಿ ಕೊಡಬೇಕು, ಉಸ್ತುವಾರಿನ ಇದೇ ಜಿಲ್ಲೆಯವರಿಗೆ ಕೊಡಬೇಕು. ಅದು ನಮ್ಮ ಬೇಡಿಕೆ ಆಗಿದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು. ಪಂಚ ಗ್ಯಾರಂಟಿಗಳು ಕೊಟ್ಟಿವೆ ಅನ್ನುವಂಥ ಭ್ರಮೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಅನ್ಯಾಯ ಮಾಡೋದನ್ನ ನಾವು ಖಡಾಖಂಡಿತವಾಗಿ ವಿರೋಧಿಸ್ತೀವಿ, ಖಂಡಿಸ್ತೀವಿ. ಈಗ ಜಾಹೀರಾತು. ಲಿಂಗೈಕ್ಯ ಶ್ರೀ ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು ಹಿರೇಮಠ ಕನ್ನೂರು ಇವರ ಕೃಪಾಶೀರ್ವಾದ, ರುದ್ರಾಕ್ಷಿ ಕುಟುಂಬದವರ ಪೂಜ್ಯ ತಂದೆ ತಾಯಿಯವರ ಶಿವಶರಣರ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು
ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಕನ್ನೂರು ಮಠ ದೇದುರ್ಗ ಹಾಗೂ ಶ್ರೀ ಶ್ರೀ ಪರಮ ಪೂಜ್ಯ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಶರಣ ಸಂಸ್ಥಾನ ಶ್ರೀ ಮೈಲಾರಲಿಂಗೇಶ್ವರ ಮಠ ದೇವರ ಗುಂಡಗುರ್ತಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರುಗಲಿದೆ. ದಿನಾಂಕ 7/8/2026 ಸಂಜೆ 6:30ಕ್ಕೆ. ಸ್ಥಳ ಶಾಂತಿನಗರ, ಮಾಳೆಗಡ್ಡಿ, ದೇವದುರ್ಗ. ಆಗಮನ ಅಭಿಲಾಷಿಗಳು ರುದ್ರಾಕ್ಷಿ ಕುಟುಂಬದವರು, ದೇವದುರ್ಗ. ದೇವದುರ್ಗ ರುದ್ರಾಕ್ಷಿ ಬ್ರದರ್ಸ್ ವತಿಯಿಂದ ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಈರಣ್ಣ ರುದ್ರಾಕ್ಷಿ, ಮಾಜಿ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಹಗಲುವೀಶ ಕಲಾ ಸಂಸ್ಕೃತಿ ಸಂಘ, ದೇವದುರ್ಗ. ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement,
suspense joint, brick coba and chip coba. For more details, contact K. Vishwanath, cell number 720410196 97421600081. ಸ್ವಾಗತ. ನಗರದ ಅಮರೇಶ್ವರ ಕಾಲೋನಿ ವಾರ್ಡ್ ನಂಬರ್ 2ರಲ್ಲಿ ಸುಮಾರು 50 ವರ್ಷಗಳಿಂದ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನವರೆಗೆ ಮಳೆ ನೀರು ಹಾಗೂ ಸುತ್ತಮುತ್ತಲಿನ ಮನೆಗಳ ಬಳಕೆಯ ನೀರು ಹರಿದು ಹೋಗುತ್ತಿದ್ದ ಕಾಲುವೆಯನ್ನು ಇತ್ತೀಚೆಗೆ ಬಂದ್ ಮಾಡಿರುವುದರಿಂದ ನಿವಾಸಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದರು. ನಗರದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಮನೆ ನಂಬರ್ 14-157/198 ಪಕ್ಕದಲ್ಲಿ ಇರುವ ಸದರಿ ಕಾಲುವೆಯನ್ನು ಜುಲೈ 21, 2026ರಂದು ಬಂದ್ ಮಾಡಿರುವ ಪರಿಣಾಮ ನೀರು ಸರಾಗವಾಗಿ ಹರಿಯದೆ ಸುತ್ತಮುತ್ತಲಿನ ಮನೆಗಳಿಗೆ ನುಗ್ಗುತ್ತಿದ್ದು ರಸ್ತೆ ಹಾಗೂ ಮನೆಗಳ ಆವರಣದಲ್ಲಿ ನೀರು ನಿಂತು ದುರ್ವಾಸನೆ ಮತ್ತು ಅಸ್ವಚ್ಛತೆ ಉಂಟಾಗಿದೆ ಎಂದು ನಿವಾಸಿಗಳು ಒತ್ತಾಯಿಸಿದರು. ಪ್ರಸ್ತುತ ಮಳೆಗಾಲವಾಗಿರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರಗೊಂಡಿದ್ದು ನಿಂತ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಚಿಕ್ಕ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಆತಂಕ ಎದುರಾಗಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಯೂ ಹೆಚ್ಚಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ನೀರು ನಿಂತಿರುವ ಕಾರಣ ಕುಡಿಯುವ ನೀರಿನ ಸಂಗ್ರಹ ಟ್ಯಾಂಕ್ಗಳು ಹಾಗೂ ದೈನಂದಿನ ಬಳಕೆಯ ನೀರಿನ ವ್ಯವಸ್ಥೆಯ ಮೇಲೂ ದುಷ್ಪರಿಣಾಮ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಬಂದ್ ಮಾಡಿರುವ ಕಾಲುವೆಯನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ. ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ರಾಯಚೂರು, ಅಮರೇಶ್ವರ ಕಾಲೋನಿಯಲ್ಲಿ ಮಳೆ ನೀರು ಹರಿಯುವ ಕಾಲುವೆಯನ್ನು ಬಂದ್ ಮಾಡಿರುವುದನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯದಂತೆ ರಾಯಚೂರು ನಗರ ಅಮರೇಶ್ವರ ಕಾಲೋನಿ ಮನೆ ನಂಬರ್ 14-157/198 ಪಕ್ಕದಲ್ಲಿ ಸುಮಾರು 50 ವರ್ಷಗಳಿಂದ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನವರೆಗೆ ಮಳೆ ನೀರು ಹಾಗೂ ಸುತ್ತಮುತ್ತಲಿನ ಮನೆಗಳ ಬಳಕೆ ನೀರು ಕಾಲುವೆ ಮೂಲಕ ಹರಿದು ಹೋಗುತ್ತಿತ್ತು. ದಿನಾಂಕ 21/7/26ರಂದು ಸದರಿ ಕಾಲುವೆಯನ್ನು ಬಂದ್ ಮಾಡಿರುವುದರಿಂದ ನೀರು ಸರಾಗವಾಗಿ ಹರಿಯದೆ ಸುತ್ತಮುತ್ತಲಿನ ಮನೆಗಳಿಗೆ ನುಗ್ಗಿ ನಿವಾಸಿಗಳಿಗೆ ತೀವ್ರ ತೊಂದರೆ. ಮನೆಗಳ ಆವರಣದಲ್ಲಿ ಹಾಗೂ ರಸ್ತೆ ಮೇಲೆ ನೀರು ನಿಂತು ದುರ್ವಾಸನೆ ಮತ್ತು ಅಸ್ವಸ್ಥತೆ. ಇದಲ್ಲದೆ ನೀರು ನಿಂತಿರುವ ಕಾರಣ ಕುಡಿಯುವ ನೀರಿನ ಸಂಗ್ರಹ ಟ್ಯಾಂಕ್ಗಳು ತೊಂದರೆಯಾಗುತ್ತಿದ್ದು ದೈನಂದಿನ ಬಳಕೆ ನೀರಿನ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಸಂಜೆ ವೇಳೆಗೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದ್ದು ಚಿಕ್ಕ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀಮತಿ ಲಹರಿ, ಅಜೀಜ್ ಜಾಗೀರ್ದಾರ್, ವಿಜಯಕುಮಾರಿ, ಮಾರುತಪ್ಪ, ರಾಜಪ್ಪ, ಸೈಯದ್, ಸಿಕಂದರ್, ಕಲಾಂ, ನಾಗೇಶ್, ರಾಜೇಶ್, ಅಮೀನುದ್ದೀನ್, ಸುರೇಶ್, ವೆಂಕಟೇಶ್, ಆಂಜನೇಯ ಹಾಗೂ ಅಗಸ್ಟಿಸ್ ಮಿತ್ರ ಸೇರಿದಂತೆ ಹಲವಾರು ನಿವಾಸಿಗಳು ಉಪಸ್ಥಿತರಿದ್ದರು. ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಕಲ್ಪಿಸುವ ಸಂವಿಧಾನದ 106ನೇ ತಿದ್ದುಪಡಿಯನ್ನು ಜನಗಣತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ಡಿಲಿಮಿಟೇಷನ್ ಷರತ್ತುಗಳಿಗೆ ಒಳಪಡಿಸದೆ ತಕ್ಷಣ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟದ ಕರೆ ಮೇರೆಗೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಲ್ಲಾ ಘಟಕ ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರು, ಮಹಿಳೆಯರಿಗೆ 33% ರಾಜಕೀಯ ಮೀಸಲಾತಿ ಕಲ್ಪಿಸುವ ಸಂವಿಧಾನದ 106ನೇ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕಾದರೆ ಜನಗಣತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಪೂರ್ಣಗೊಳಿಸಬೇಕೆಂಬ ಷರತ್ತುಗಳನ್ನು ವಿಧಿಸುವುದು ಅನಗತ್ಯ ವಿಳಂಬಕ್ಕೆ ಕಾರಣವಾಗಿದೆ. ಆದ್ದರಿಂದ ಈ ಷರತ್ತುಗಳನ್ನು ತೆಗೆದುಹಾಕಿ ಯಾವುದೇ ವಿಳಂಬವಿಲ್ಲದೆ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸಿದರು. ಕಳೆದ 1 ತಿಂಗಳಿನಿಂದ ಕರ್ನಾಟಕದಲ್ಲಿ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟವು ರಾಜ್ಯಾದ್ಯಂತ ಜನಾಭಿಪ್ರಾಯ ರೂಪಿಸುವ ಅಭಿಯಾನ ನಡೆಸುತ್ತಿದೆ. ಸಮುದಾಯ ಸಭೆಗಳು, ಸಾರ್ವಜನಿಕ ಸಭೆಗಳು, ರಾಜಕೀಯ ಮುಖಂಡರು, ಗಣ್ಯ ವ್ಯಕ್ತಿಗಳು, ಸಾಹಿತಿಗಳು, ಸಮಾಜಮುಖಿ ಚಿಂತಕರು ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರನ್ನು ಭೇಟಿ ಮಾಡಿ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ತಕ್ಷಣ ಜಾರಿಗೊಳಿಸುವಂತೆ ಬೆಂಬಲ ಕೋರಲಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ನಾಗರಿಕರು ಈ ಅಭಿಯಾನಕ್ಕೆ ಬೆಂಬಲ ಸೂಚಿಸಿರುವುದಾಗಿ ತಿಳಿಸಿದರು. ಈ ಹೋರಾಟವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯದಾದ್ಯಂತ ಸಾರ್ವಜನಿಕ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕೇಂದ್ರ ಸರ್ಕಾರವು ಸಂಸತ್ತಿನ ಪ್ರಸಕ್ತ ಮುಂಗಾರು ಅಧಿವೇಶನದಲ್ಲಿಯೇ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಚರ್ಚಿಸಿ ಜನಗಣತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆಯ ಷರತ್ತುಗಳನ್ನು ತೆಗೆದುಹಾಕಿ ತಕ್ಷಣ ಜಾರಿಗೊಳಿಸಬೇಕೆಂದು ಒತ್ತಾಯಿಸಲಾಯಿತು. ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಈ ಸಾರ್ವಜನಿಕ ಅಭಿಯಾನಕ್ಕೆ ನಿವೃತ್ತ ನ್ಯಾಯಮೂರ್ತಿ ವಿ. ಗೋಪಾಲಗೌಡ, ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಹಲವರು ಗಣ್ಯರು ತಮ್ಮ ಬೆಂಬಲ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದರು. ಮಹಿಳೆಯರ ಸಮಾನ ರಾಜಕೀಯ ಪ್ರಾತಿನಿಧ್ಯವು ಸಂವಿಧಾನಾತ್ಮಕ ಹಕ್ಕಾಗಿದ್ದು ಅದರ ಜಾರಿಯನ್ನು ಮತ್ತಷ್ಟು ವಿಳಂಬ ಮಾಡಬಾರದು. ಎಲ್ಲ ಪ್ರಜಾಪ್ರಭುತ್ವವಾದಿ ಶಕ್ತಿಗಳು, ಮಹಿಳಾ ಸಂಘಟನೆಗಳು, ನಾಗರಿಕ
ಸಮಾಜ ಸಂಘಟನೆಗಳು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಈ ಹೋರಾಟಕ್ಕೆ ಬೆಂಬಲ ನೀಡುವಂತೆ ರಾಷ್ಟ್ರೀಯ ಮಹಿಳಾ ಮೀಸಲಾತಿ ಒಕ್ಕೂಟ ಮನವಿ ಮಾಡಿದೆ. ಪ್ರತಿಭಟನೆಯಲ್ಲಿ ಶಕುಂತಲಾ, ಕವಿತಾ, ತುಂಗಾ, ರೇಣುಕಾ, ಶಾಂತಕುಮಾರ್, ಎಚ್ ಪದ್ಮಾ, ಬಿಬಿ ರಾಜಿಯಾ ಬೇಗಂ, ಪುಷ್ಪಾವತಿ, ದೇವಮ್ಮ, ಲಕ್ಷ್ಮಿ, ಖೈರುನಿಸಾ ಬೇಗಂ, ಹುಸೇನಿ ಬಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಆರ್ಪಿಸಿಎಲ್ ವೈಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ಸಂಘದ ಗೌರವ ಅಧ್ಯಕ್ಷ ಜಿವಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರಿಗೆ ಜೀವ ಬೆದರಿಕೆ ಹಾಕಿರುವ ಆರೋಪದ ಹಿನ್ನೆಲೆಯಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲಾಗಿದೆ. ಆಗಸ್ಟ್ 4ರಂದು ವೈಟಿಪಿಎಸ್ ಆಡಳಿತ ಮಂಡಳಿಯೊಂದಿಗೆ ನಡೆದ ಸಭೆಯಲ್ಲಿ ಜೂನ್ ಮತ್ತು ಜುಲೈ ತಿಂಗಳ 2500 ಬಾಕಿ ವೇತನ ಪಾವತಿಸುವುದು ಮತ್ತು ಬೇರೆ ವಿಭಾಗಗಳಿಗೆ ವರ್ಗಾವಣೆಗೊಂಡಿದ್ದ 14 ಕಾರ್ಮಿಕರನ್ನು ಮರಳಿ ಮೂಲ ವಿಭಾಗಕ್ಕೆ ನಿಯೋಜಿಸುವಂತೆ ಸಂಘದ ಪರವಾಗಿ ಒತ್ತಾಯಿಸಲಾಗಿತ್ತು. ಈ ಬೇಡಿಕೆಗಳಿಗೆ ಆಡಳಿತ ಮಂಡಳಿ ಸಮ್ಮತಿ ಸೂಚಿಸಿದ ಬಳಿಕ ಸಭೆ ಮುಕ್ತಾಯಗೊಂಡಿತ್ತು. ಆದರೆ ಅದೇ ದಿನ ರಾತ್ರಿ ಎಂಡಿ ಶಹಬಾಜ್ ಎಂಬಾತ ವಾಟ್ಸಪ್ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ತಮ್ಮ ಯೂನಿಯನ್ನ ಕಾರ್ಮಿಕರನ್ನು ಬೇರೆ ಯೂನಿಯನ್ಗೆ ಸೇರಿಸಿಕೊಂಡಿರುವುದಾಗಿ ಆರೋಪಿಸಿ ತಮ್ಮ ಹಾಗೂ ಕುಟುಂಬದ ಸದಸ್ಯರನ್ನು ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿದ್ದಾರೆ. ಈ ಘಟನೆ ಹಿನ್ನೆಲೆಯಲ್ಲಿ ತಮ್ಮ ಹಾಗೂ ಕುಟುಂಬದ ಸದಸ್ಯರ ಜೀವಕ್ಕೆ ಅಪಾಯವಿರುವುದರಿಂದ ಆರೋಪಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅಗತ್ಯ ರಕ್ಷಣೆ ಒದಗಿಸುವಂತೆ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ನಮ್ಮ YTPS-ನಲ್ಲಿ ಒಂದು 3 ಬೇಡಿಕೆ ಇಟ್ಟು ನಾವು ಕೇಳಿದಾಗ ಕಂಪ್ನಿಯವರು ನಿರಾಕರಿಸಿದರು. ಅವರು ಅಸಭ್ಯವಾಗಿ ವರ್ತಿಸಿದರು. ಸೊ ಆದ ಕಾರಣ ನಾವೊಂದು ಬೇಡಿಕೆ ಪೂರೈಸೋಸ್ಕರ ನಾವು ಸ್ಟ್ರೈಕ್ ಮಾಡಿದ್ವಿ. ಆ ಸ್ಟ್ರೈಕಲ್ಲಿ ಸಾಯಂಕಾಲ ಕಂಪ್ನಿಯವರು ಅಕ್ಸೆಪ್ಟ್ ಮಾಡಿದ್ರು, ಅದನ್ನು ನಾವು ಕೊಡ್ತೀವಿ ಎಲ್ಲ ಅಂತಂದು. ಕೆಲವು ವರ್ಕರ್ಸ್ನ ಚೇಂಜಸ್ ಮಾಡಿದರು. ಅವ್ರು ಪುನಃ ಅದೇ ಅವ್ರ ಕೆಲಸ ಮಾಡಲ್ಲಿ ರಿಪೀಟ್ ಇದು ಡೆಪ್ಲಾಯ್ ಮಾಡಿದ್ರು ಅವ್ರನ್ನ. ಅದಾದಮೇಲೆ ನಮ್ಮ ಗೌರವ ಅಧ್ಯಕ್ಷರವರಿಗೆ ನೈಟು ಬೇರೆಯವರು ಯೂನಿಯನ್ ಅವರು ಫೋನ್ ಮಾಡಿ ಅಸಭ್ಯವಾಗಿ ವರ್ತಿಸ್ತಾರೆ, ಬೈತಿದ್ದಾರೆ ಅವ್ರಿಗೆ. ಅವರು ಇದ್ರ ಮೇಲೆ ನಾವು ಇಲ್ಲಿ FIR ಮಾಡೋಣ ಅಂತ ಬಂದ್ವಿ. ಜೀವ ಬೆದರಿಕೆ ಹಾಕಿ ಅಸಭ್ಯವಾಗಿ ಮಾತಾಡಿ ಜೀವ ಬೆದರಿಕೆ ಆಗ್ತಿದ್ದಾರೆ. ಅಂದರೆ ಎದುರು ಸಲುವಾಗಿ ಅದೇ ಬೇರೆ ಯೂನಿಯನ್ ಸೇರಬಾರ್ದು, ನಮ್ಮ ಯೂನಿಯನ್ನಾಗೆ ಇರಬೇಕು, ನೀವು ಬೇರೆ ಯೂನಿಯನ್ ಸೇರಬಾರ್ದು. ನಮ್ಮ ಮೊದಲು ಆ ಹುಡುಗರು ಮೊದಲೆಲ್ಲ ಆ ಕಡೆ ಯೂನಿಯನ್ನಾಗಿದ್ದು ಈಗ ರೀಸೆಂಟ್ಲಾಗಿ ನಮ್ಮ ಯೂನಿಯನ್ಗೆ ಬಂದದಕ್ಕೆ ಈ ಸಂದರ್ಭ ಅವರು ನಮಗೆ ಫೋನ್ ಕರೆ ಮುಖಾಂತರ ಮಾಡಿ ಈ ಥರ ಜೀವ ಬೆದರಿಕೆ ಆಗ್ತಿದೆ. ಅಧ್ಯಕ್ಷರು CAT ಯೂನಿಯನ್ ಅಪ್ಲಿಕೇಟೆಡ್ ಅವರು ಅಧ್ಯಕ್ಷರು ಅವರು ನಮ್ಗೆ ಫೋನ್ ಮುಖಾಂತರ ಜೀವ ಬೆದರಿಕೆ ಆಗ್ತದೆ. ಬೇಡಿಕೆ ಏನು 3 ಬೇಡಿಕೆ ಏನಿದ್ವಲ್ಲ ಅದ್ರ ಬಗ್ಗೆ ಒಪ್ಪಿಕೊಂಡಿರ್ತಾರೆ. ಕನಿಷ್ಠ ವೇತನವನ್ನು ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರಿಗೆ ಕೂಡಲೇ ಜಾರಿಗೊಳಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ AIUTUC ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 22/5/2026 ಕನಿಷ್ಠ ವೇತನ ಅಧಿಸೂಚನೆಯನ್ನು ಅಮಾನತಿನಲ್ಲಿ ಇಡುವ ಹಣಕಾಸು ಇಲಾಖೆಯ ಪ್ರಸ್ತಾವನೆಯನ್ನು ತಕ್ಷಣ ತಿರಸ್ಕರಿಸಬೇಕೆಂದು ಆಗ್ರಹಿಸಿದರು. ಅನುಷ್ಠಾನಕ್ಕೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ಹಣಕಾಸು ಇಲಾಖೆಯಿಂದ ತಕ್ಷಣ ಬಿಡುಗಡೆ ಮಾಡಬೇಕು. ಕಾರ್ಮಿಕ ಇಲಾಖೆಗೆ ಕಟ್ಟುನಿಟ್ಟಿನ ಜಾರಿ, ವಿಶೇಷ ತಪಾಸಣೆ ಹಾಗೂ ಜಾಗೃತಿ ಅಭಿಯಾನ ಮುಂದುವರಿಸಲು ನಿರ್ದೇಶನ ನೀಡಬೇಕು ಎಂದು ಒತ್ತಾಯಿಸಿದರು. ಕನಿಷ್ಠ ವೇತನ ನೀಡದ ಗುತ್ತೇದಾರರು ಹಾಗೂ ಸಂಸ್ಥೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಲಾಗುವ ಯಾವುದೇ ತಡೆಯಾಜ್ಞೆ ಅರ್ಜಿಗಳನ್ನು ಸರ್ಕಾರವು ಬಲವಾಗಿ ವಿರೋಧಿಸಬೇಕು. 9 ವರ್ಷಗಳಿಂದ ಕನಿಷ್ಠ ವೇತನ ಪರಿಷ್ಕರಣೆಗೆ ಕಾಯುತ್ತಿರುವ ಲಕ್ಷಾಂತರ ಹೊರಗುತ್ತಿಗೆ ಕಾರ್ಮಿಕರ ಬದುಕು ಇಂದು ತಮ್ಮ ನಿರ್ಧಾರದ ಮೇಲೆ ನಿಂತಿದೆ. ಕಾರ್ಮಿಕರಿಗೆ ಮತ್ತೆ ಅನ್ಯಾಯವಾಗದಂತೆ ತಾವು ವೈಯಕ್ತಿಕವಾಗಿ ಮಧ್ಯಪ್ರವೇಶಿಸಿ ಯಾವುದೇ ವಿಳಂಬವಿಲ್ಲದೆ ಪರಿಷ್ಕೃತ ಕನಿಷ್ಠ ವೇತನವನ್ನು ಜಾರಿಗೊಳಿಸಿ ಕಾರ್ಮಿಕ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದರು.
ವೇತನ ಜಾರಿ ಆಗಲೇಬೇಕು, ಜಾರಿ ಆಗಲೇಬೇಕು, ಜಾರಿ ಆಗಲೇಬೇಕು. ಧಿಕ್ಕಾರ, ವೇತನ ಪರಿಷ್ಕರಣೆ ತಡೆ ಹಿಡುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬರಲಿ ಏನೇ ಬರಲಿ, ಏತಕ್ಕಾಗಿ ಹೋರಾಟ ಬರಲಿ, ಎಲ್ಲಿವರೆಗೂ ಹೋರಾಟ, ಯುಟಿ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ, ಚಿರಾಯವಾಗಲಿ. ಯುಟಿ ಕನಿಷ್ಠ ವೇತನ ಈ ಕೂಡಲೇ ಜಾರಿಗೆ ಆಗಲೇಬೇಕು, ಆಗಲೇಬೇಕು. ಸರ್ಕಾರಕ್ಕೆ ಭಾರಿ ಧಿಕ್ಕಾರ. ಕಾರ್ಮಿಕರ ಐಕ್ಯತೆ ಚಿರಾಯವಾಗಲಿ, ಚಿರಾಯವಾಗಲಿ. ಕಾರ್ಮಿಕರ ಹೋರಾಟ ಚಿರಾಯವಾಗಲಿ, ಚಿರಾಯವಾಗಲಿ. ಕನಿಷ್ಠ ವೇತನವನ್ನು ಎಲ್ಲ ಇಲಾಖೆಗಳು ಜಾರಿ ಮಾಡಿ, ಜಾರಿ ಮಾಡಿ. ಕೈಗಾರಿಕಾ ಪ್ರದೇಶಗಳಲ್ಲಿ ಕನಿಷ್ಠ ವೇತನ ಜಾರಿಗೊಳಿಸಿ, ಜಾರಿಗೊಳಿಸಿ. ಏತಕ್ಕಾಗಿ ಹೋರಾಟ, ಎಲ್ಲವರೆಗೆ ಹೋರಾಟ. ಈ ಕೂಡಲೇ ದುಡಿಯುತ್ತಿರುವ ಕಾರ್ಮಿಕರಿಗೆ ಪರಿಷ್ಕೃತ ವೇತನವನ್ನು ಕಟ್ಟುನಿಟ್ಟಾಗಿ ಒದಗಿಸಿ, 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 ಈ ಕೂಡಲೇ ಪರಿಷ್ಕೃತ ವೇತನವನ್ನು ಕಟ್ಟುನಿಟ್ಟಾಗಿ ಒದಗಿಸಿ, 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 ಒದಗಿಸಿ. ಮಾಲೀಕರ ಪಾದಕ್ಕೆ ಬೆಳೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ, ಗುಡಿಯರ ಹಿತವನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ, ಗುಡಿಯವರ ಹಿತ ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನು ಧಿಕ್ಕಾರ. ಏತಕ್ಕಾಗಿ ಹೋರಾಟ, ಪರಿಷ್ಕೃತ ವೇತನ ಈ ಕೂಡಲೇ ಜಾರಿ ಮಾಡಿ, ಜಾರಿ ಮಾಡಿ. ಎಲ್ಲ ಇಲಾಖೆಗಳಿಗೂ ಪರಿಷ್ಕೃತ ವೇತನ ಜಾರಿ ಮಾಡಿ, ಜಾರಿ ಮಾಡಿ. ಏನೇ ಬರಲಿ, ಇನ್ಕ್ಲೂಡ್, ಇನ್ಕ್ಲೂಡ್. ಇರ್ಬೋದು, ಶಿಲ್ಪ ಇರ್ಬೋದು, ನಮ್ಮ KPTCL, ಜೆಸ್ಕಾಮ್, ಹಾಸ್ಟೆಲ್ ವರ್ಕರ್ಸು, ನಾವೆಲ್ಲ ನಮ್ಮ ಸಂಘಟನೆ AIUTUC ರಾಯಚೂರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಕನಿಷ್ಠ ವೇತನವನ್ನು ಪರಿಷ್ಕರಣೆಗೊಳಿಸಿ ಏನು ಜಾರಿಗೆ ತಂದಿತ್ತು, ಅದನ್ನು ಈಗ ಆರ್ಥಿಕ ಇಲಾಖೆಯ ಟಿಪ್ಪಣಿ ಮೇರೆಗೆ, ಸಲಹೆ ಮೇರೆಗೆ ಹಿಂಪಡಿತಕ್ಕಂಥ ಒಂದು ಯೋಚನೆ ಮಾಡ್ತಾ ಇದೆ. ಪರಿಶೀಲನೆ ಮಾಡ್ತೀವಿ, ಅದಕ್ಕೋಸ್ಕರ ಇದನ್ನು ತಡೆ ಹಿಡಿಬೇಕು ಅಂತಕ್ಕಂಥ ತೀರ್ಮಾನವನ್ನು ಎಲ್ಲ ಇಲಾಖೆಗಳಿಗೆ ಸಂದೇಶವನ್ನು ರವಾನೆ ಮಾಡಿರೋದ್ರ ವಿರುದ್ಧ ನಾವು ಇವತ್ತು ರಾಯಚೂರಿನಲ್ಲಿ ಹಲವಾರು ಇಲಾಖೆಗಳ, ಹಲವಾರು ಸ್ವಾಯತ್ತ ಸಂಸ್ಥೆಗಳಲ್ಲಿ ಅಥವಾ ಖಾಸಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಸರ್ಕಾರದ ಈ ನಡೆಯನ್ನು ವಿರೋಧಿಸಿ ಪ್ರತಿಭಟಿಸಿ ಇವತ್ತು ನಾವು ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೈಗೊಳ್ತಾ ಇದ್ದೀವಿ. ಇವತ್ತು ಕನಿಷ್ಠ ವೇತನ ಅಂತಕ್ಕಂಥದ್ದು ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು, ಇದು ಭಿಕ್ಷೆಯಲ್ಲ. 9 ವರ್ಷಗಳ ನಂತರ ಇದು ಪರಿಷ್ಕರಣೆ ಆಗಿದೆ. ಆದರೆ ಇಲ್ಲಿ ಸರ್ಕಾರ ಮಾಲೀಕರು ಒತ್ತಡಕ್ಕೆ ಮಣಿದು ಇದನ್ನು ಹಿಂಪಡಿಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದೆ. ಮಾಲೀಕರು ಏನು ಹೇಳ್ತಾ ಇದ್ದಾರೆ, ಇದರಿಂದ ನಷ್ಟ ಆಗುತ್ತೆ, ಕೈಗಾರಿಕೆಗಳು ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತವೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮಾತು ಈ ಖಾಸಗಿ ಮಾಲೀಕರೇ ಕೊಡ್ತಾರೆ. ಆದ್ದರಿಂದ ಸರ್ಕಾರ ಇವತ್ತು ಮಾದರಿ ಮಾಲೀಕನಾಗಿ ಎಲ್ಲ ಇಲಾಖೆಗಳಲ್ಲಿ ಇದನ್ನು ಜಾರಿಗೊಳಿಸಬೇಕು. ಒಂದು ವೇಳೆ ಸರ್ಕಾರ ಈ ಒಂದು ಕನಿಷ್ಠ ವೇತನವನ್ನು ಜಾರಿ ಮಾಡೋದಕ್ಕೆ ಮೀನಾಮೇಷ ಮಾಡಿದ್ರೆ, ಹಿಂದೆ ಮುಂದೆ ನೋಡಿದ್ರೆ ಇಡೀ ರಾಜ್ಯದಾದ್ಯಂತ ಕಾರ್ಮಿಕರು ಬೀದಿಗಿಳಿತಾರೆ, ರಾಜ್ಯದಾದ್ಯಂತ ಹೋರಾಟಗಳು ಬಿಗಿಲೇಳುತ್ತೆ. ಇವತ್ತು ಜಂತರ್ ಮಂತರ್ನಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಹೋರಾಟವನ್ನು ಕಟ್ಟಿದ್ರು, ರೈತರು ಹೋರಾಟವನ್ನು ಕಟ್ಟಿದ್ರು,
ಇದರ ಹಿಂದೆ ಆ ರೀತಿ ಇವತ್ತು ಕಾರ್ಮಿಕರು ಕೂಡ ಬಂಡಾಯ ಎದ್ದೇಳಬೇಕಾಗತ್ತೆ, ಹೋರಾಟವನ್ನು ಕಟ್ಟಬೇಕಾಗತ್ತೆ. ರಾಜ್ಯ ಸರ್ಕಾರ ಹುಷಾರ್ ಅಂತೇಳಿ ನಾವು ಇವತ್ತು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ನೀವು ಕನಿಷ್ಠ ವೇತನ ಹೆಚ್ಚಳ ಮಾಡಿ ಆ ಒಂದು ಗೌರವವನ್ನು ಉಳಿಸ್ಕೋಬೇಕು. ಕಾರ್ಮಿಕರ ಕನಿಷ್ಠ ವೇತನವನ್ನು ಕೊಟ್ಟು ಅವರ ಬದುಕಿಗೆ ಸಹಾಯ ಆಗಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. AIUTUC ರಾಜ್ಯ ಸಮಿತಿಯ ಒಂದು ಸೂಚನೆ ಮೇರೆಗೆ ಇವತ್ತು ಇಡೀ ರಾಜ್ಯದಾದ್ಯಂತ ಹೋರಾಟವನ್ನು ಕೈಗೊಂಡಿದ್ದೀವಿ. ಈ ಒಂದು ಹೋರಾಟ ಇವತ್ತು ಪ್ರಾರಂಭ, ಇದು ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗುತ್ತೆ. ನಮ್ಮ ಜಿಲ್ಲೆನಲ್ಲೂ ಕೂಡ ಕಾರ್ಮಿಕ ಇಲಾಖೆ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ತಿರುಮಲರಾವ್, ಕಾರ್ಯದರ್ಶಿ ಮಹೇಶ್ ಚಿಕಲ್ಪರ್ವಿ, NS ವೀರೇಶ್, ಅಣ್ಣಪ್ಪ, ಬಸವರಾಜ್, ಅಂಬಿಕಾ ಸೇರಿದಂತೆ ಅನೇಕರು ಭಾಗವಹಿಸಿದರು. ಲಿಂಗಸಗೂರು ಪ್ರಕರಣ ಕೊಲೆ ಘಟನೆಯಲ್ಲಿ ಆರೋಪಿಯಾಗಿದ್ದ ವಿಚಾರಣಾಧೀನ ಕೈದಿ ಆತ್ಮಹತ್ಯೆ ಮಾಡಿಕೊಳ್ಳಲು ಅನಾರೋಗ್ಯ ಕಾರಣವಲ್ಲ, ಬದಲಾಗಿ ಸಹ ಕೈದಿಗಳ ದೈಹಿಕ ಮಾನಸಿಕ ಕಿರುಕುಳ ಕಾರಣವಾಗಿದೆ ಎಂದು ಮೃತ ಖೈದಿ ಪವನ್ ಕುಮಾರ್ ಡೆತ್ ನೋಟ್ ಆಧಾರದ ಮೇಲೆ 3 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ವಿಚಾರಣಾಧೀನ ಕೈದಿ ಪವನ್ ಕುಮಾರ್ ಹುಬ್ಬಳ್ಳಿ ಎಂಬಾತನನ್ನು ಚಿಕಿತ್ಸೆಗಾಗಿ ರಿಮ್ಸ್ ಖೈದಿ ವಾರ್ಡ್ನಲ್ಲಿ ಜುಲೈ 28ರಂದು ದಾಖಲಿಸಲಾಗಿತ್ತು. ಆತನು ಶೌಚಕ್ಕೆ ಹೋಗುವುದಾಗಿ ಹೇಳಿ ಶೌಚಾಲಯ ಕಿಟಕಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೃತ ವ್ಯಕ್ತಿ ದೇಹ ಮರಣೋತ್ತರ ಪರೀಕ್ಷೆಗೆ ಕೊಂಡೊಯ್ದಾಗ ಡೆತ್ ನೋಟ್ ದೊರಕಿದ್ದು ಸಹ ಖೈದಿಗಳಾದ ಪ್ರಭಾಕರ್ ರೆಡ್ಡಿ, ವಿನಯ್ ರೆಡ್ಡಿ, ಮಹೇಶ್ ರಾಳದೊಡ್ಡಿ, ಶಿವರಾಜ್ ಸಿರವಾರ್ ಎಂಬುವರ ಕಿರುಕುಳವೇ ಕಾರಣವೆಂದು ಡೆತ್ ನೋಟಿನಲ್ಲಿ ಬರೆದಿದ್ದರಿಂದ ಜಿಲ್ಲಾ ಕಾರಾಗೃಹದ ಅಧಿಕಾರಿ ಅನಿತಾ ಹಿರೇಮನಿ ನೀಡಿದ ದೂರಿನ ಮೇರೆಗೆ ಮಾರ್ಕೆಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಖೈದಿಗಳ ವಾರ್ಡ್ನಲ್ಲಿ ದಾಖಲಾಗಿದ್ದಾಗ ಸಹ ಖೈದಿಗಳಾದ ಪ್ರಭಾಕರ್ ರೆಡ್ಡಿ, ವಿನಯ್ ರೆಡ್ಡಿ, ಮಹೇಶ್ ರಾಳದೊಡ್ಡಿ ಮತ್ತು ಶಿವರಾಜ್ ಸಿರ್ವಾರ ಸೇರಿ ಇನ್ನಿಬ್ಬರು ಸೇರಿ ನಿತ್ಯವೂ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿ ಕೀಳಾಗಿ ನೋಡುತ್ತಿದ್ದರು. ಅವಾಚ್ಯವಾಗಿ ನಿಂದಿಸುತ್ತಿರುವುದಲ್ಲದೆ ಟಿಬಿ ಕಾಯಿಲೆ ಇರುವುದರಿಂದ ದೈಹಿಕವಾಗಿ ಚಿತ್ರಹಿಂಸೆ ನೀಡಿ ಊಟ ಮಾಡುವಾಗ ತಟ್ಟೆಯಲ್ಲಿ ಉಗುಳುವುದು, ನೀರು ಹಾಕುವುದು, ಗಂಜಿ ತೆಗೆದುಕೊಂಡು ಇಟ್ಟರೆ ಚೆಲ್ಲಿ ಮಾನಸಿಕ ಕಿರುಕುಳ ನೀಡುತ್ತಿದ್ದರಿಂದ ಮನನೊಂದು ಆತ್ಮಹತ್ಯೆಗೆ ಕಾರಣ ಎಂದು ಡೆತ್ ನೋಟ್ನಲ್ಲಿ ಬರೆದಿರುವುದಾಗಿ ಜಿಲ್ಲಾ ಕಾರಾಗೃಹ ಅಧಿಕಾರಿ ನೀಡಿದ ದೂರಿನ ಮೇರೆಗೆ ಆರೋಪಿಗಳ ವಿರುದ್ಧ 108, 54, 352 ಸಹಿತ 35 BNS ಪ್ರಕಾರ ಪ್ರಕರಣ ದಾಖಲಾಗಿದೆ. ನಗರದಲ್ಲಿ ನಡೆದ ಘರ್ಷಣೆ ಪ್ರಕರಣದಲ್ಲಿ ಬಂಧಿತರ ವಿಚಾರಣಾಧೀನ ಕೈದಿಗಳು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿತ್ತು. ಸಹ ಕೈದಿಗೆ ಕಿರುಕುಳ ನೀಡಿದ್ದರಿಂದ ಮತ್ತೊಂದು ಪ್ರಕರಣ ಎದುರಿಸುವಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. SIR ಪ್ರಕ್ರಿಯೆಯಲ್ಲಿ ಮುಗಿಯದ ಗೊಂದಲ, ಲಭ್ಯವಾಗದ ಮತದಾರರ ಹೆಸರು ಡಿಲೀಟ್ ಮಾಡುವ ಹುನ್ನಾರ, ಶರಣಕುಮಾರ್ ಆರೋಪ. ತುಂಗಭದ್ರಾ ಕಾರ್ಮಿಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಆಗಸ್ಟ್ 19ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, 9ರಂದು ಶಾಸಕರುಗಳಿಗೆ ಮನವಿ, ನಾಗಲಿಂಗಸ್ವಾಮಿ. ಸಚಿವ ಸಂಪುಟದಲ್ಲಿ ಮಾದಿಗ ಸಮಾಜಕ್ಕೆ ಅನ್ಯಾಯ, ವಸಂತಕುಮಾರ್ಗೆ ಸಚಿವ ಸ್ಥಾನ ನೀಡಲಿ, ಮೌನೇಶ್ ಜಾಲ್ವಾಡಿಗೆ. ಅಮರೇಶ್ವರ ಕಾಲೋನಿಯಲ್ಲಿ ಚರಂಡಿ ನೀರಿನ ಸಮಸ್ಯೆ ತೀವ್ರ, ಬಂದ್ ಮಾಡಿರುವ ಕಾಲುವೆ ತೆರವುಗೊಳಿಸಲು ನಿವಾಸಿಗಳ ಒತ್ತಾಯ. ಮಹಿಳಾ ಮೀಸಲಾತಿ ಕಾಯ್ದೆ ಯಥಾವತ್ ಜಾರಿಗೆ ಆಗ್ರಹಿಸಿ ಧರಣಿ. ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಆಗ್ರಹಿಸಿ AIUTUC ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ. ಜೀವ ಬೆದರಿಕೆ ಆರೋಪ, ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು. ಮತ್ತು ವಿಚಾರಣಾಧೀನ ಕೈದಿ ಆತ್ಮಹತ್ಯೆ ತಿರುವು, ಮಾನಸಿಕ ದೈಹಿಕ ಕಿರುಕುಳ ನೀಡಿದ 3 ಜನರ ವಿರುದ್ಧ ಕೇಸ್ ದಾಖಲು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಲಿಂಗೈಕ್ಯ ಶ್ರೀ ಸಹಸ್ರ ಅಭಿನವ ಸಿದ್ಧಲಿಂಗ ಶಿವಯೋಗಿಗಳು, ಹಿರೇಮಠ, ಕನ್ನೂರು ಇವರ ಕೃಪಾಶೀರ್ವಾದ, ರುದ್ರಾಕ್ಷಿ ಕುಟುಂಬದವರ ಪೂಜ್ಯ ತಂದೆ ತಾಯಿಯವರ ಶಿವಶರಣರ ಪುಣ್ಯ ಸ್ಮರಣೋತ್ಸವ. ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿ ಅವರ 19ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 13ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್.
ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works, nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.